ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಾನಿವತ್ತು ಮಸಾಲೆ ಟೀ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು. ಈ ಟೀ ಕುಡಿಯೋದ್ರಿಂದ ತಲೆನೋವು ಇರ್ಬೋದು, ಹೊಟ್ಟೆ ನೋವು ಇರ್ಬೋದು, ಅಥವಾ ಕೆಮ್ಮು ನೆಗಡಿ ಆದಾಗ ಸಹ ನಾವು ಈ ಮಸಾಲೆ ಟೀ ಕುಡಿಯೋದ್ರಿಂದ ಹೋಗುತ್ತೆ. ತುಂಬ ಈಸಿ ಮನೆಯಲ್ಲಿ ಇರುವಂಥ ಪದಾರ್ಥಗಳಿಂದ ಮಾಡೋದು. ಬನ್ನಿ ನೋಡಿ, ನಾನಿಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಹಾಲು ಕಾಯಿಸೋ ಪಾತ್ರೆಯಲ್ಲೇ ನಾವು ಟೀ ಮಾಡೋವಂಥದ್ದು. 1 ಲೋಟ ಮೊದಲಿಗೆ ನೀರು ಹಾಕ್ಕೊಂಡಿದ್ದೀನಿ. ಈ ನೀರು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ ನಾವು ಟೀ ಪೌಡರ್ ಹಾಕಬೇಕು. ತಣ್ಣೀರಿಗೆ ಟೀ ಪೌಡರ್ ಹಾಕಬೇಡಿ, ಬಿಸಿ ನೀರಿಗೇ ಟೀ ಪೌಡರ್ ಹಾಕಿ. ಅದ್ರ ಜೊತೆಗೆ ನೋಡಿ, ನಾನಿಲ್ಲಿ ಕೆಲವು ಪದಾರ್ಥಗಳನ್ನ ತೋರಿಸ್ತಾ ಇದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಒಣ ಶುಂಠಿ ಇದಿಷ್ಟನ್ನು ಕುಟ್ಟಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋದಂಥ ಪುಡಿಗಳಿದೆ. ನಾವು ಇದ್ರ ಜೊತೆಗೆ ತುಳಸಿ ಎಲೆನೂ ಸಹ ಪುಡಿ ಮಾಡಿ ಅದಕ್ಕೆ ಸೇರಿಸಿದ್ದೀನಿ. ಆ ಪುಡಿನ ನಾನು ಇಲ್ಲಿ ಹಾಕ್ಕೊಳ್ಳೋದು. ಇನ್ಸ್ಟೆಂಟಾಗಿ ಏನು ಮಾಡಲ್ಲ, ಅಲ್ಲಿಂದ ಅಲ್ಲಿಗೆ ಮಾಡಿ ಇಟ್ಕೊಂಡಿರ್ತೀವಿ. ಹಾಗಾಗಿ ನಾನು ನಿಮಗೆ ತೋರಿಸಿದ್ದು ಇದಿಷ್ಟು. ಇದೆಲ್ಲ ಹಾಕಾದ್ಮೇಲೆ ಇದು ಚೆನ್ನಾಗಿ ಬೇಯಬೇಕು. ನಾವು ಅದನ್ನು ಕಡಿಮೆ ಅಂದರೆ 1 ಲೋಟ ನೀರು ಅರ್ಧ ಲೋಟ ಹಾಕಬೇಕು. ಅಲ್ಲಿವರೆಗೂ ಅದನ್ನು ಬಿಟ್ಬಿಡೋಣ. ನೋಡಿ, ಇವಾಗ ಕುದೀತಾ ಇದೆ ಚೆನ್ನಾಗೆ. ಅದ್ರ ಖಾರ ಇರುತ್ತೆ, ಖಾರದ ಅಂಶ ಇರುತ್ತೆ. ಹಾಗಾಗಿ ನೋಡಿ, ಇವಾಗ ಕುದೀತಾ ಇದೆ ಇದು. ಇವಾಗ ಈ ಟೈಮಲ್ಲಿ ನಾನು ಇದಕ್ಕೆ ಬೆಲ್ಲ ಕೂಡ ಸೇರಿಸ್ಕೊತೀನಿ. ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೋದ್ರಿಂದ ಇನ್ನೂ ತೊಂದರೆ ಇರೋದಿಲ್ಲ. ಹಾಗಾಗಿ ನಾನು ಬೆಲ್ಲನೇ ಹಾಕ್ಕೊಳ್ಳೋ ಅಂಥದ್ದು. ಟೀ ಕಾಫಿಗೆಲ್ಲ ನಾವು ಬೆಲ್ಲನೇ ಉಪಯೋಗಿಸೋದು. ನೋಡಿ, ಈಗ ಬೆಂದಿರೋದ್ರಲ್ಲೂ ಅರ್ಧ ಆಗಿದೆ. ಹಾಗಾಗಿ ಅದಕ್ಕೆ ಬೆಲ್ಲ ಮತ್ತು ಹಾಲು ಸೇರಿಸ್ಕೊತಾ ಇದ್ದೀನಿ. ಹಾಲನ್ನ ತುಂಬ ಹೊತ್ತು ಬೇಡ, ಕುದಿಯೋದಕ್ಕೆ 1 ಕುದಿ ಬರ್ತಿದ್ದಂಗೆ ಸ್ಟವ್ ಆಫ್ ಮಾಡಿಕೊಂಡ್ರೆ ಟೀ ನಮಗೆ ಆಯಿತು ಅಂತಾನೆ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಈ ಚಳಿನಲ್ಲಿ ನಾವು ಈ ಥರ ಮಸಾಲೆ ಟೀ ಕುಡಿಯೋದ್ರಿಂದ ಯಾವುದೇ ತರಹ ಕೆಮ್ಮು, ನೆಗಡಿ, ತಲೆನೋವು, ಹೊಟ್ಟೆ ನೋವು ಆ ಥರ ಎಲ್ಲ ಬರೋದಿಲ್ಲ. ಅಜೀರ್ಣ ಆದಾಗ ಸಹ ನಾವು ಈ ಟೀ ಕುಡಿಯೋದ್ರಿಂದ ತೊಂದರೆ ಇಲ್ಲ, ಒಳ್ಳೆಯ ಶಮನ ಆಗುತ್ತೆ ಅಂತಲೇ ಹೇಳ್ಬೋದು. ಅಥವಾ ನೀವು ಇದೇ ಥರ ಮಾಡ್ತೀರಾ ಅಥವಾ ಬೇರೆ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಥವಾ ಮಾಡಿಲ್ಲ ಅಂದರೆ ಇದು ಒಂದ್ಸರಿ ಟ್ರೈ ಮಾಡಿ. ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮೊದಲನೇ ಸರಿ ನನ್ನ ಚಾನಲ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೇಳಿ ಕೇಳ್ಕೊತೀನಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಎಲ್ಲ ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ಟೀ ರೆಡಿ ಆಗಿದೆ. ಈಗ ಬಿಸಿ ಬಿಸಿ ಟೀ ಕುಡಿಯೋ ಸಮಯ. ಇದನ್ನು ಸಂಜೆ ಟೈಮ್ ಮಾಡ್ಕೊಂಡು ಕುಡೀರಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದಿರುತ್ತೆ. ಊಟ ಆದಾಗ ಜೀರ್ಣ ಆಗಿಲ್ಲ ಅನ್ನೋ ಸಮಯದಲ್ಲಿ ಬೇಕಾದ್ರೆ ಈ ಥರ ಟೀ ಮಾಡಿಕೊಂಡು ಕುಡಿದ್ರೂ ನಡೆಯುತ್ತೆ. ನಿಮಗೆ ಬೆಲ್ಲ ಬೇಡ ಅಂದರೆ ಸಕ್ಕರೆ ಸಹ ಹಾಕ್ಕೋಬೋದು. ಬೆಲ್ಲ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ನಾನು ಬೆಲ್ಲ ಹಾಕಿನೇ ತೋರಿಸಿದ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಂಡಂಥ ಮಸಾಲೆ ಟೀ. ನೀವು ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.